ಎಲ್ಲರಿಗೂ ನಮಸ್ಕಾರ. ಬಕ್ರೀದ್ ಹಬ್ಬದ ಶುಭಾಶಯಗಳು. ಬಕ್ರೀದ್ ಈಗ ಏನು ವರ್ಷ ನಾವು ಬಕ್ರೀದ್ ಹಬ್ಬಕ್ಕೆ ಕುರಿ ಮತ್ತು ಮೇಕೆ ಎಲ್ಲ ಮಾಂಸವನ್ನು ದಾನ ಮಾಡ್ತೀವಿ. ಅದರಲ್ಲಿ ಎಲ್ಲ 35 ವಾರ್ಡಲ್ಲೂ ಸ್ವಚ್ಛತೆ ಬಗ್ಗೆ ಜನ ದಯವಿಟ್ಟು ಅದಕ್ಕೆ ಗಮನ ಕೊಡಬೇಕು. ಎಲ್ಲಾದರೆ ರೋಡಲ್ಲೇ ಆಗಲಿ, ಕುರಿ ಆಗಲಿ, ಮೇಕೆ ಆಗಲಿ, ಸ್ವಲ್ಪ ತಾರ್ಪಲ್ ಕಟ್ಟಿ, ಸ್ವಲ್ಪ ಏನನ್ನ ಬೆರೆಸಿಟ್ಟು, ಯಾಕಂದರೆ ಅಕ್ಕಪಕ್ಕ ಇರ್ತಾರೆ, ಅವ್ರು ತಿಂದವರು ಇರ್ತಾರೆ, ಅವ್ರಿಗೆ ತೊಂದರೆ ಆಗಬಾರ್ದು. ದಯವಿಟ್ಟು ನೀವು ಬಕ್ರೀದ್ ಹಬ್ಬ ಮಾಡುವಾಗ ರೋಡಿನ ಮೇಲೆ ಆಗಲಿ ಎಲ್ಲನಾಗಲಿ ಎಲ್ಲೆಲ್ಲಿ ಕುಯ್ಯೋದು ಅದು ಮಾಡಬಾರ್ದು. ಚರಂಡಿಗೆ ಬ್ಲಡ್ಡನ್ನು ಬಿಡಬಾರ್ದು. ಅದೆಲ್ಲ ಸ್ವಚ್ಛತೆ ಬಗ್ಗೆ ಈಗ ನಿಮ್ಮ ಮನೆ ತವ ಎಲ್ಲ ತುಮಕೂರಲ್ಲಿ 35 ವಾರ್ಡಲ್ಲೂ ಎಲ್ಲೆಲ್ಲಿ ನೀವು ದಾನ ಕೊಡ್ತೀರೋ ಅದಕ್ಕೆ ದಯವಿಟ್ಟು ಅದಕ್ಕೆ ಸ್ವಚ್ಛತೆ ಬಗ್ಗೆ, ಅದರಲ್ಲಿ ಏನೀಗ ಮಟನ್, ಕುರಿ ಹೊಟ್ಟೆ ಒಳಗಡೆ ಏನೇನು ಗೊಬ್ಬರ ಇವೆಲ್ಲ ಇರ್ತದೋ ದಯವಿಟ್ಟು ಕಸವನ್ನು ಆಟೋಗೆ ಕೊಡಬೇಕಾಗುತ್ತೆ. ಅಲ್ಲಲ್ಲಿ ತೊಗೊಂಡೋಗಿ ನೀವು ಅವ್ರ ಮನೆ ತವ ಇವ್ರ ಮನೆ ತವ ರೋಡ್ಗಳಲ್ಲಿ ದಯವಿಟ್ಟು ತೊಗೊಂಡೋಗಿ ಹಾಕಬಾರ್ದು. ನಿಮ್ಮ ಎಲ್ಲ ವಾರ್ಡ್ಗಳು 34 5 ಆಟೋ ಬಿಡ್ತಾ ಇದ್ದೀವಿ. ಪಾಲ್ಕಿಂದ ಮಹಾನಗರ ಪಾಲ್ಕಿಂದಾನೆ ಎಲ್ಲಾನು ಗಾಡಿ ನಾವು ಬಿಡ್ತಾ ಇರೋದು. ಯಾಕಂದರೆ ನಾವು ವರ್ಷನೂ ಈಗ 15 ವರ್ಷದಿಂದನೂ ನಾನು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದೆ. ಅದಕ್ಕೆ ದಯವಿಟ್ಟು ಆವತ್ತಿನಿಂದನೂ ನಾವು ಇದು ಏನೀಗ ಬಕ್ರೀದ್ ಹಬ್ಬಕ್ಕೆ ನಾವು ಸೌಲಭ್ಯವನ್ನು ಮಾಡಿ ಎಲ್ಲರಿಗೂ ಕೊಟ್ಟಿದ್ದೀವಿ. ಇದೇ ಥರ ಈ ಸತಿನೂ ನೀವೆಲ್ಲ 35 ವಾರ್ಡಲ್ಲಿ ದಯವಿಟ್ಟು ನಮ್ಮ ಸ್ವಚ್ಛತೆ ಬಗ್ಗೆ ಕೈ ಜೋಡಿಸ್ಬೇಕು ಅಂತ ನಿಮ್ಮಲ್ಲಿ ಮನವಿ ನಂದು. ಈಗ ಯಾಕಂದರೆ ಗಾಡಿಗೆ ನೀವು ಆಟೋಗೆ ಹಾಕಿದ್ರೆ ನಾವು ತೊಗೊಂಡೋಗಿ ಲಾರಿಗಳಿಗೆ ಡಂಪ್ ಮಾಡಿಕೊಂಡು ನಾವು ಅಜ್ಗೋನಹಳ್ಳಿಗೆ ಕೊಡ್ತೀವಿ. ಮಹಾನಗರ ಪಾಲಿಕೆಯಲ್ಲಿ ಈಗ ಮೊನ್ನೆ ಚುಲ್ಮೇಲಿ ಮೀಟಿಂಗ್ ಆಯಿತು, ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ SP ಸಾಹೇಬರು ಮತ್ತು SP ಸಾಹೇಬರು ನಮ್ಮ ಮಹಾನಗರ ಪಾಲಿಕೆಗೆ ತಿಳಿಸ್ತೀನಿ. ಯಾಕಂದರೆ ಅವರು ಕಮಿಷನರು ಯಶಸ್ವಿ ಆಗಿರೋದ್ರಿಂದ ನಯಾದವರು ನಾನು ಹೇಳ್ತೀನಿ ಅಂತ ಈಗ SP ಸಾಹೇಬರು ಒಪ್ಕೊಂಡ್ರು. ಅದಕ್ಕೆ ನಮ್ಮ ಅಧಿಕಾರಿಗಳ್ದು ಇಂಜಿನಿಯರ್ ತವನು ನಾನು ಮಾತಾಡಿದೆ, ಪೂರ್ಣಿಮಾ ಮೇಡಮ್ ಅವ್ರತವ, ಅವ್ರಿಗೂ ಹೇಳಿದ್ಕೆ ಏನೇನು ಮಾಡಬೇಕು ಅಂತ ಅವರು ನನಗೆ ಫೋನ್ ಮಾಡಿದರು. ಅದಕ್ಕೆ ನಾನು ಏನೇನು ವರ್ಷ ಯಾವ ಥರ ಮಾಡ್ತಾಯಿದ್ದು ಎಲ್ಲ ಗಾಡಿಗಳು ಆಟೋಗೆ ಎಲ್ಲ ಸ್ವಚ್ಛತೆ ಬಗ್ಗೆ ನಾವು ಮಾಡಿದ್ದೀವಿ. ದಯವಿಟ್ಟು ಕಸವನ್ನು ರೋಡಲ್ಲಿ ಹಾಕಬಾರ್ದು. ದಯವಿಟ್ಟು ಯಾರಿಗೂ ತೊಂದರೆ ಆಗ್ದಂಗೆ. ಮತ್ತು ಇನ್ನೊಂದು ಒಂದು ರಿಕ್ವೆಸ್ಟ್ ಏನಂದರೆ, ಯುವಕರಿಗೆ ರೋಡಲ್ಲಿ ವೀಲಿಂಗ್ ಮಾಡೋದು ದಯವಿಟ್ಟು ನೀವು ತಪ್ಪಿಸ್ಬೇಕು. ಅದು ಏನೋ ವೀಲಿಂಗ್ ಮಾಡಿದ್ರೆ ತಕ್ಷಣವೇ ಕಾನೂನನ್ನು ನಿಮ್ಮ ಕೈಗೆ ತಗೊಳ್ತದೆ. ದಯವಿಟ್ಟು ಪೊಲೀಸ್ ಕಡೆಯಿಂದ ಗಾಡಿನೂ ಜಪ್ತಿ ಮಾಡ್ತಾರೆ, ನಿಮ್ಮ ಮೇಲೆ ಕೇಸು ಬೀಳ್ತದೆ. ವೀಲಿಂಗ್ ಮಾಡೋದೇ ಆಗಲಿ 35 ವಾರ್ಡಲ್ಲಿ, ಯಾಕಂದರೆ ನಾನು ಮೊನ್ನೆ ಮೀಟಿಂಗ್ ಕರೆದಾಗ ಹೇಳಿದ್ದೀನಿ SP ಸಾಹೇಬರಿಗೆ, ಮತ್ತು ಗಾಂಜಾ ಮತ್ತು ಮಾರೋರಿಗೆ ಆಗಲಿ ಕುಡಿಯೋರಿಗೆ ಆಗಲಿ ಖಂಡಿತ ಅದರಲ್ಲೂ ಕ್ರಮವನ್ನು ತಗೊಳ್ಳಿ ಅಂತ ಹೇಳಿದ್ದೀವಿ SP ಸಾಹೇಬರಿಗೆ. ದಯವಿಟ್ಟು ಏನನ್ನ ಅಂಥದ್ದಾದರೆ ಅದು ನಿಮ್ಮ ಮೇಲೆ, ಗಾಂಜಾ ಮಾರೋರ ಮೇಲೂ ಕ್ರಮ ಆಗುತ್ತೆ, ಕುಡಿಯೋರ ಮೇಲೂ ಕ್ರಮ ಆಗುತ್ತೆ ಅಂತ ನಾನಿವತ್ತು ಈ ಮಾಧ್ಯಮ ಮುಖಾಂತರ ನಾನು ಹೇಳೋಕ್ಕೆ